Hi dear students, once again welcome back to my video class. I am your teacher of English from We Challenge Coaching Classes Dharwad. In today's class, I am going to tell you one of the important topic in parts of speech, that is pronoun. In a previous class, I taught you in pronoun part number 1, reflexive pronoun, demonstrative pronoun and personal pronoun. Yes, those who are preparing Sainik and Kittur Sainik, even SSLC students also. ಸೊ ಇವತ್ತಿನ ಕ್ಲಾಸ್ನಲ್ಲಿ ಈ ಪ್ರನೌನ್ ಟಾಪಿಕ್ಗೆ ಸಂಬಂಧಪಟ್ಟಂತ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಹಾಗಾದರೆ ಇಲ್ಲಿ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ ಈ ಒಂದು ಉಪಶಾಖೆ ಈ ಸಿನ್ನೂರಿನ ಮುಖ್ಯ ಶಾಖೆ ಅಡಿಯಲ್ಲಿ ಇವತ್ತು ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಆಲ್ರೆಡಿ ಈ ಒಂದು ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ಸು ತನ್ನ ಪ್ರವೇಶಗಳನ್ನು ಪ್ರಾರಂಭ ಮಾಡಲಾಗಿದ್ದು, ಅದು ವಿಶೇಷವಾಗಿ ಸೈನಿಕ್ ಮಕ್ಕಳು ಇರ್ಬೋದು, ನವೋದಯ, ಕಿತ್ತೂರ್, RMS, ಮುರಾರ್ಜಿ, ಅಳಿಕೆ 3, 4, 5ನೇ ತರಗತಿ ಮಕ್ಕಳಿಗೆ, ಅದು CBSE, ICSE ಸ್ಟೇಟ್ ಸಿಲೆಬಸ್ ಮಕ್ಕಳಿಗೋಸ್ಕರವಾಗಿ. ಇಲ್ಲಿ ಮಾಧ್ಯಮ ಬಂದ್ಬಿಟ್ಟು ಕನ್ನಡ ಮಾಧ್ಯಮ ಇರ್ಬೋದು, ಅದು ಆಂಗ್ಲ ಮಾಧ್ಯಮ ಇರ್ಬೋದು. ಸೊ ರೆಸಿಡೆನ್ಸಿಯಲ್ ಆ್ಯಂಡ್ ನಾನ್ ರೆಸಿಡೆನ್ಸಿಯಲ್ ಈ ಒಂದು ವಸತಿ ಮತ್ತು ವಸತಿ ರಹಿತ ಸೌಲಭ್ಯ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ಡಿಸ್ಪ್ಲೇ ಆಗ್ತಕ್ಕಂಥ ನಂಬರ್ಗಳಿಗೆ ಕರೆಯನ್ನು ಮಾಡುವುದರ ಮೂಲಕ, ವಿಶೇಷವಾಗಿ ಹೆಚ್ಚಿನ ಮಾಹಿತಿ ಬೇಕಾದರೆ ಈ 9743025830 ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ಹಾಗಾದರೆ ಈ ಪ್ರನೌನ್ ಟಾಪಿಕ್ನಲ್ಲಿ ಈ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್, ಸೊ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ ಇಟ್ ಇಸ್ ದ ಒನ್ ಕೈಂಡ್ ಆಫ್ ಪ್ರನೌನ್. ಹಾಗಾದರೆ ಟೈಟಲ್ ಹೇಳ್ತಾ ಇದೆ ನಮಗೆ ಡಿಸ್ಟ್ರಿಬ್ಯೂಟ್ ಮಾಡೋದು. ಸೊ ಡಿಸ್ಟ್ರಿಬ್ಯೂಟ್ ಅಂದರೆ ಹಂಚೋದು. ಸೊ ಹಾಗಾದರೆ ವಾಟ್ ಟೆಲ್ಸ್ ಅಸ್ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್? ಸೊ ಏನು ಹೇಳ್ತಾ ಇದೆ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ ನೋಡೋದಾದರೆ, ಓಕೆ, ವಿಲ್ ಸಿ ಹಿಯರ್ ಈಚ್, ಎದರ್, ನೆದರ್. ಸೊ ಹಾಗಾದ್ರೆ ಇಲ್ಲಿ ಈಚ್, ಎದರ್, ನೆದರ್ ಆರ್ ಕಾಲ್ಡ್ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್. ಸೊ ಯಾಕೆ ಇವುಗಳನ್ನೇ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ ಅಂತ ಹೇಳ್ತಾ ಇದೀವಿ ಅಂದರೆ, ಬಿಕಾಸ್ ದೇ ರೆಫರ್ ಟು ಪರ್ಸನ್ಸ್. ಸೊ ಇವುಗಳನ್ನ ಯಾರಿಗೆ ಯೂಸ್ ಮಾಡ್ತೀವ? ಪರ್ಸನ್ಸ್ಗಳಿರ್ಬೋದು ಆರ್ ಥಿಂಗ್ಸ್ಗಳಿಗಿರ್ಬೋದು. ಒನ್ ಎಟ್ ಎ ಟೈಮ್. ನೋಡಿ, ವೆರಿ ಇಂಪಾರ್ಟೆಂಟ್ ಇದು. ಏತಕ್ಕೆ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಎಟ್ ಎ ಟೈಮ್ ಯೂಸ್ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಈಚ್ ಆಫ್ ದ ಸ್ಟೂಡೆಂಟ್ಸ್ received prize. ಸೊ ನೋಡಿ, ಇವಾಗ ಒಂದು ಕ್ಲಾಸ್ನಲ್ಲಿ ಸಾಕಷ್ಟು ಮಕ್ಕಳಿದ್ದಾವೆ, ಆ ಮಕ್ಕಳುಗಳು ಪ್ರೈಸನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಮಾಡಿಕೊಂಡ್ರು. ಸೊ ನಾವು ಅದನ್ನೇ ರಾಜು ರಿಸೀವ್ಡ್ ಅ ಪ್ರೈಸ್, ರಾಣಿ ರಿಸೀವ್ಡ್ ಅ ಪ್ರೈಸ್, ರೋಹನ್ ರಿಸೀವ್ಡ್ ಅ ಪ್ರೈಸ್. ಇವೆಲ್ಲ ನಾಮಪದಗಳಲ್ವಾ, ನೌನ್ಗಳಲ್ವಾ? ಈ ನೌನ್ಗಳ ಬದಲಾಗಿ ನಾವು ಏನು ಯೂಸ್ ಮಾಡ್ತೀವ? ಇನ್ಸ್ಟೆಡ್ ಆಫ್ ನೌನ್ ವಿ ಹ್ಯಾವ್ ಟು ಯೂಸ್ ವಾಟ್? ಪ್ರನೌನ್. ಸೊ ಹಾಗಾದ್ರೆ ಈ ರಾಜು ರಿಸೀವ್ಡ್ ಅ ಪ್ರೈಸ್, ರಾಣಿ ರಿಸೀವ್ಡ್ ಅ ಪ್ರೈಸ್, ರೋಹನ್ ರಿಸೀವ್ಡ್ ಅ ಪ್ರೈಸ್ ಅನ್ನೋ ಬದಲಾಗಿ ನಾವು ಏನು ಯೂಸ್ ಮಾಡ್ತೀವ? ಸೊ ಈಚ್ ಅನ್ನೋದು ಯೂಸ್ ಮಾಡ್ತೀವ. ಸೊ ಹಾಗಾದ್ರೆ ಎಟ್ ಎ ಟೈಮ್ ಹೇಳ್ಬಿಡ್ತೇವೆ ನಾವು, ಒನ್ ಎಟ್ ಎ ಟೈಮ್. Each of the students received a prize. Finish.
ಸೊ ನೋಡಿ, ಎಟ್ ಎ ಟೈಮ್ ನಾವು ಇಲ್ಲಿ ರಾಜು, ರಾಣಿ, ರೋಹನ್ ಅನ್ನೋ ಹೇಳೋ ಬದಲಾಗಿ ನಾವೇನು ಯೂಸ್ ಮಾಡ್ತೀವ, ನಾಮಪದಗಳ ಬದಲಾಗಿ ಈ ಪ್ರನೌನ್ಗಳನ್ನು ಯೂಸ್ ಮಾಡ್ತೀವ. ಅದನ್ನೇ ಈಚ್ ಆಫ್ ದ ಸ್ಟೂಡೆಂಟ್ಸ್ ರಿಸೀವ್ಡ್ ಅ ಪ್ರೈಸ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಇಲ್ಲಿ ಏದರ್, ನೇದರ್, ಐದರ್ ಆರ್ ಕಾಲ್ಡ್ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ ಬಿಕಾಸ್ ದೇ ರೆಫರ್ಸ್ ಟು ಪರ್ಸನ್ ಆರ್ ಥಿಂಗ್ ಒನ್ ಎಟ್ ಎ ಟೈಮ್. ಸೊ ನಾನು ಇವಾಗ ಹೇಳಿದೆ, ಒನ್ ಎಟ್ ಎ ಟೈಮ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಅದು. ನೋಟ್ ದ್ಯಾಟ್ ಅ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ ಈಸ್ ಆಲ್ವೇಸ್ ಸಿಂಗುಲರ್. ನೋಡಿ, ಈ ಈಚು, ಎದರು, ನೇದರು ಇವೆಲ್ಲ ಸಿಂಗುಲರ್ಗಳಾಗಿರ್ತವೆ. ಸೊ ವಿ ಹ್ಯಾವ್ ಟು ಯೂಸ್ these pronoun as a singular, not plural. ಸೊ ಹಾಗಾದ್ರೆ ಸಿಂಗುಲರ್ ಆಗಿ ಯೂಸ್ ಮಾಡಿದ್ರೆ and such should be followed singular noun and verb. ಸಿಂಗುಲರ್ ನೌನ್ಗಳು ಅಥವಾ ಸಿಂಗುಲರ್ ಪ್ರನೌನ್ಗಳು ಬಂದ್ರೆ ಸಿಂಗುಲರ್ ವರ್ಬ್ಗಳನ್ನೇ ಯೂಸ್ ಮಾಡಬೇಕಾಗತ್ತೆ. ಸೊ ವರ್ಬ್ಗಳಲ್ಲಿ ಕೂಡ ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಬರುತ್ತೆ. ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ನಲ್ಲಿ ನಾವು ಸಿಂಗುಲರ್ ವರ್ಬ್, ಪ್ಲೂರಲ್ ವರ್ಬ್ ಅಂತ ಯೂಸ್ ಮಾಡ್ತೀವ. ಹೆಂಗೆ ಸಿಂಗುಲರ್ ವರ್ಬ್ ಅಂತ ಯೂಸ್ ಮಾಡ್ತೀವ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಡಸ್ ಇದೆ. ಸೊ ವಾಟ್ ಟೈಪ್ ಆಫ್ ವರ್ಬ್ ಇಟ್ ಈಸ್ ಅಂದ್ರೆ ಇಟ್ ಇಸ್ ಅ ಸಿಂಗುಲರ್ ವರ್ಬ್ ಅಂತ ಹೇಳ್ಬೋದು. ಬಿಕಾಸ್ ವಿ ಹ್ಯಾವ್ ಟು ಯೂಸ್ ದಿಸ್ ಹೆಲ್ಪಿಂಗ್ ವರ್ಬ್, ದಿಸ್ ವರ್ಬ್ ಓನ್ಲಿ ಫಾರ್ ಸಿಂಗುಲರ್ ನೌನ್. ಸೊ ಡಸ್ ಅನ್ನೋದು ಹಿ, ಸಿ, ಇಟ್ ಈ ಒಂದು ಥರ್ಡ್ ಪರ್ಸನ್ ಸಿಂಗುಲರ್ಗಳಿಗೆ ಮಾತ್ರ ಯೂಸ್ ಮಾಡಲಿಕ್ಕೆ ಆಗುತ್ತೆ. ಸೊ ಆದ್ದರಿಂದ ಇವುಗಳನ್ನೇ ಸಿಂಗುಲರ್ ವರ್ಬ್ ಅಂತ ಹೇಳ್ಬೋದು. ನಾಟ್ ಓನ್ಲಿ ಡಸ್, ಇವನ್ ಹ್ಯಾಸ್ ಆಲ್ಸೋ. ಹ್ಯಾಸ್ ವಾಟ್ ಟೈಪ್ ಆಫ್ ವರ್ಬ್ ಅಂತ ಕೇಳಿದ್ರೆ ನಾವು ಇಲ್ಲಿ ಇದನ್ನೇ ಸಿಂಗುಲರ್ ವರ್ಬ್ ಅಂತ ಹೇಳ್ಬೋದು. ಬಿಕಾಸ್ ಹ್ಯಾಸ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಥರ್ಡ್ ಪರ್ಸನ್ ಸಿಂಗುಲರ್ ನಲ್ಲಿ ಯೂಸ್ ಮಾಡ್ತೀವ. ಹಿ, ಸಿ, ಇಟ್ ಅಥವಾ ಸಿಂಗುಲರ್ ನೌನ್ಗಳು ಇರಬಹುದು. ಅದಕ್ಕೆ ಹಿ ಹ್ಯಾಸ್ ಅನ್ನೋದು, ಡಸ್ ಅನ್ನೋದು, ಅಥವಾ ಇವನ್ ಗೋಸ್. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂದಾಗೆ ನಾವು ಥರ್ಡ್ ಪರ್ಸನ್ ಸಿಂಗುಲರ್, ಅದು ನೌನ್ ಇರ್ಬೋದು, ಪ್ರನೌನ್ ಇರ್ಬೋದು, ಅಲ್ಲಿ ನಾವೇನು ಯೂಸ್ ಮಾಡ್ತೀವ, ವರ್ಬ್ಗಳಿಗೆ ವಿ ಶುಡ್ ಆ್ಯಡ್ ಎಸ್ ಫಾರ್ ಅಥವಾ ಇ ಎಸ್ ಫಾರ್ ವರ್ಬ್. ಸೊ ನೋಡಿ, ಗೋಸ್, ಹಿ ಗೋಸ್, ಸಿ ಗೋಸ್, it goes. So goes what type of verb andre it is a singular verb. But go it is not a singular verb, it is a plural verb anta helbodu. Yake they go anta ಹೇಳ್ತೀವಾ, we go ಅಂತ ಹೇಳ್ತೀವಾ, ಓಕೆನಾ? ಎಸ್. ಸೊ ಹಾಗಾಗಿ ವರ್ಬ್ಗಳನ್ನು ಕೂಡ ನಾವು ಇಲ್ಲಿ ಸಿಂಗುಲರ್ ವರ್ಬ್, ಪ್ಲೂರಲ್ ವರ್ಬ್ಗಳಂತಾಗಿ ಮಾಡ್ತೀವ. ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ, ಹಾಗಾದ್ರೆ ಈ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ಗಳು ಈಚ್, ಐದರ್, ನೈದರ್ ಇವುಗಳು ಸಿಂಗುಲರ್ ಆಗಿರ್ತವೆ. ಇವುಗಳನ್ನೇ ಪರ್ಸನ್, ಥಿಂಗ್ಸ್ಗಳಿಗೆ ಯೂಸ್ ಮಾಡ್ತೀವ. ಅದನ್ನೇ ಒನ್ ಎಟ್ ಎ ಟೈಮ್. ಸೊ ಆಲ್ರೆಡಿ ಒನ್ ಎಕ್ಸಾಂಪಲ್ ನಿಮಗೆ ಹೇಳಿದ್ದೀನಿ ನಾನು. ಸೊ ಹಾಗಾದ್ರೆ ಇಲ್ಲಿ ಸಿಂಗುಲರ್ ವರ್ಬ್ಗಳನ್ನೇ ಯೂಸ್ ಮಾಡಬೇಕು. ಸೊ ಹಾಗಾದ್ರೆ ಯಾವ ರೀತಿ ಅನ್ನೋದನ್ನ ನೋಡೋದಾದ್ರೆ, ಐ ಹ್ಯಾವ್ ಗಿವನ್ ಸಮ್ ಎಕ್ಸಾಂಪಲ್ಸ್ ಫಾರ್ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್. ಓಕೆ, ವಿಲ್ ಸಿ ಒನ್ ಬೈ ಒನ್. The first example, each of the boys. ನೋಡಿ, each of the boys ನೋಡ್ಲಿಕ್ಕೆ ಪ್ಲೂರಲ್ ಇದೆ ಅಲ್ಲಿ, ಬಾಯ್ಸ್. ಆ ಬಾಯ್ಸ್ ನಲ್ಲಿ ಪ್ರತಿಯೊಬ್ಬ ಅಂತ ಮೀನಿಂಗ್ ಕೊಡುತ್ತೆ. ಸೊ ಈಚ್ ಆಫ್ ದ ಬಾಯ್ಸ್, ಓಕೆನಾ? ಹಾಗಾದ್ರೆ ಇಲ್ಲಿ ಈಚ್ ಆಫ್ ದ ಬಾಯ್ಸ್ ಅಂದ್ರೆ ಆ ಹುಡುಗರಲ್ಲಿ ಪ್ರತಿಯೊಬ್ಬವ ಏನ್ ಮಾಡಿದ್ರಂತೆ, ರಿಸೀವ್ಡ್. ಸೊ ರಿಸೀವ್ಡ್ ಅನ್ನೋದು ವಾಟ್ ಟೈಪ್ ಆಫ್ ವರ್ಬ್ ಅಂತಂದ್ರೆ ಇಟ್ ಇಸ್ ಅ ಸಿಂಗುಲರ್ ವರ್ಬ್. ಸೊ ಇದು ರೆಗ್ಯುಲರ್ ವರ್ಬ್ ಇದೆ, ರೆಗ್ಯುಲರ್ ವರ್ಬ್. ಹಾಗಾದ್ರೆ ಇಲ್ಲಿ ರಿಸೀವ್ಡ್ ಅನ್ನೋದು ಸಿಂಗುಲರ್ ವರ್ಬ್, ಈಚ್ ಅನ್ನೋದು ಡಿಸ್ಟ್ರಿಬ್ಯೂಟಿವ್ ಪ್ರನೌನ್. ನೆಕ್ಸ್ಟ್ ನೋಡಿ, ಈಚ್ ಆಫ್ ದೆಮ್. ಸೊ ಅವರುಗಳಲ್ಲಿ ಪ್ರತಿಯೊಬ್ಬ, ಈಚ್ ಆಫ್ ದೆಮ್. ದೆಮ್ ಅನ್ನೋದು ನೋಡ್ಲಿಕ್ಕೆ ಪ್ಲೂರಲ್ ಅಂತ ಕಾಣುತ್ತೆ. ಬಟ್ ಇಲ್ಲಿ ದೆಮ್ ಬಂದಿದೆ ಅಂತೇಳಿ ನಾವೇನಾದ್ರೂ ವರ್ ಯೂಸ್ ಮಾಡಿದ್ರೆ ಇಟ್ ಈಸ್ ರಾಂಗ್. ಬಿಕಾಸ್ ಈಚ್ ಇದೆ ನೋಡಿ, ಈ ಈಚ್ ಅನ್ನೋದು ಡಿಸ್ಟ್ರಿಬ್ಯೂಟಿವ್ ಪ್ರನೌನು, ಆಲ್ವೇಸ್ ಯೂಸ್ ಆಸ್ ಅ ಸಿಂಗುಲರ್. ಸೊ ಈಚ್ ಆಫ್ ದೆಮ್ ವಾಸ್ ಅಂತ ಯೂಸ್ ಮಾಡಬೇಕು, ನಾಟ್ ಅ ವರ್. ಸೊ ಈಚ್ ಆಫ್ ದೆಮ್ ವಾಸ್ ಅ ಪ್ಲೇಯರ್.
ಸೊ ಅವರುಗಳಲ್ಲಿ ಪ್ರತಿಯೊಬ್ಬರು ಏನಾಗಿದ್ರಂತೆ, ಆಟಗಾರರಾಗಿದ್ರಂತೆ ಅಂತ ಹೇಳುತ್ತೆ. ಸೊ ನೆಕ್ಸ್ಟ್ ಒನ್, ಐದರ್ ಆಫ್ ಯು ಕ್ಯಾನ್ ಗೋ. ಐದರ್ ಆಫ್ ಯು ಕ್ಯಾನ್ ಗೋ. ಸೊ ಯು ಅನ್ನೋದು ಇಲ್ಲಿ ನೋಡ್ಲಿಕ್ಕೆ ಅದು ಪ್ಲೂರಲ್ ಅಂತ ಕಾಣುತ್ತೆ ನಿಮ್ಮಲ್ಲಿ. ಸೊ ಬಟ್ ಇಲ್ಲಿ ಐದರ್ ಅನ್ನೋದು ಸಿಂಗುಲರ್ ಆಗಿ ಯೂಸ್ ಮಾಡ್ತೀವ. ಅದು ಐದರ್ ಅನ್ನೋದು ವಾಟ್ ಟೈಪ್ ಆಫ್ ಪ್ರನೌನ್ ಅಂದ್ರೆ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್. ಸೊ ವರ್ಬ್ ಏನಾಗಿದೆ, ಸೊ ಇದನ್ನೇ ಕ್ಯಾನ್ ಅನ್ನೋದು ಸಿಂಗುಲರ್ ವರ್ಬ್ ಆಗಿ ಯೂಸ್ ಮಾಡ್ಬೋದು, ಪ್ಲೂರಲ್ ವರ್ಬ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್, ಐ ಡೋಂಟ್ ಥಿಂಕ್ ಐದರ್ ಆಫ್ ದ್ಯಾಮ್. ಸೊ ನೋಡಿ, ಐದರ್ ಆಫ್ ದೆಮ್ ಇದೆ. ಸೊ ಇಲ್ಲಿ ದೆಮ್ ಬಂದಿದೆ ಅಂತೇಳಿ ಆರ್ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ, ಸಿಂಗುಲರ್ ವರ್ಬ್ಗಳನ್ನೇ ಯೂಸ್ ಮಾಡಬೇಕು. ಸೊ ಹಾಗಾದ್ರೆ ಐ ಡೋಂಟ್ ಥಿಂಕ್ ಐದರ್ ಆಫ್ ದೆಮ್ ಈಸ್ ಆಟ್ ಹೋಮ್. ಸೊ ನೆಕ್ಸ್ಟ್ ಒನ್, ನೇದರ್ ಆಫ್ ದ ಮೆನ್ ಅಂತ ಇದೆ ನೋಡಿ. ಮ್ಯಾನ್ ಇಟ್ಸ್ ಪ್ಲೂರಲ್ ಫಾರ್ಮ್ ಮೆನ್. ಸೊ ಮೆನ್ ಇದೆ ಅಂತ ತಿಳಿದುಕೊಂಡು ವರ್ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಬಿಕಾಸ್ ಇಲ್ಲೇನಿದೆ, ನೇದರ್ ಬಂದಿದೆ. ಸೊ ನೇದರ್ ಅನ್ನೋದು ಸಿಂಗುಲರ್ ವರ್ಬ್, ಸಿಂಗುಲರ್ ಆಗಿತ್ತೆ. ಈ ನೇದರ್ ಬಂದ್ರೆ ಸಿಂಗುಲರ್ ವರ್ಬ್ಗಳನ್ನೇ ಯೂಸ್ ಮಾಡಬೇಕು. ಸೊ ಆಸ್ ಪರ್ ರೂಲ್. ಸೊ ಹಾಗಾದ್ರೆ ಇಲ್ಲಿ ವಾಸ್ ಯೂಸ್ ಮಾಡಬೇಕಾಗುತ್ತೆ. ವಾಸ್ ಇನ್ವೈಟೆಡ್ ಟು ದ ಪಾರ್ಟಿ ಅಂತ ಹೇಳುತ್ತೆ. ಸೊ ನೇದರ್ ಆನ್ಸರ್ಸ್ ಅಂತ ಇದೆ ನೋಡಿ. ಸೊ ನೇದರ್ ಆನ್ಸರ್ಸ್, ಇದು ಪ್ಲೂರಲ್ ಅಂತ ತಿಳ್ಕೊಂಡು ಆರ್ ಯೂಸ್ ಮಾಡಿದರೆ ರಾಂಗ್. ಯಾಕೆ, ಇಲ್ಲಿ ನೇದರ್ ಅನ್ನೋದು ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ಗಳು ಬಂದ್ರೆ ನಾವೇನು ಯೂಸ್ ಮಾಡಬೇಕು ಅಂತ ಹೇಳಿದೀನಿ, ಸಿಂಗುಲರ್ ವರ್ಬ್ ಯೂಸ್ ಮಾಡಬೇಕು, ನಾಟ್ ಪ್ಲೂರಲ್. ಸೊ ಹಾಗಾದ್ರೆ ಈಸ್ ಇಟ್ಸ್ ದ ರೈಟ್ ಆನ್ಸರ್. ನೇದರ್ ಆನ್ಸರ್ ಈಸ್ ಕರೆಕ್ಟ್. ಸೊ ಹಾಗಾದ್ರೆ ಐ ಹೋಪ್ ಯು ಅಂಡರ್ಸ್ಟುಡ್ the examples and the definition of distributive pronoun. ಸೊ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ ಯಾವುದು ಅನ್ನೋದನ್ನ ತಿಳ್ಕೊಂಡ್ವಿ ಇದುವರೆಗೂ. ಸೊ ಹಾಗಾದ್ರೆ ಈಚ್, ಐದರ್, ನೇದರ್. ಸೊ ಈಚ್, ಐದರ್, ನೇದರ್ ಎಲ್ಲಿ ಯೂಸ್ ಮಾಡ್ತೀವ, ಸೊ ಹಾಗಾದ್ರೆ ಇಲ್ಲಿ ಯಾವ ವರ್ಬ್ಗಳನ್ನು ಯೂಸ್ ಮಾಡ್ತೀವ ಅನ್ನೋದನ್ನ ತಿಳ್ಕೊಂಡಿವಿ. ಸೊ ನೆಕ್ಸ್ಟ್ ಐ ವಿಲ್ ಗೋ ವಿತ್ ನೆಕ್ಸ್ಟ್ ಒನ್. ಸೊ ಬಿಫೋರ್ ಡಿಸ್ಕಸ್ ದ ನೆಕ್ಸ್ಟ್ ಸ್ಟೆಪ್, ಸೊ ಇಲ್ಲಿ ಈ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರ್ನ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಒಂದು ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ, ಈ ಒಂದು ಬೇಸಿಗೆ ತರಬೇತಿಯನ್ನ 2025 ಅಂದ್ರೆ ಈ ಏಪ್ರಿಲ್ 1ನೇ ತಾರೀಕಿನಿಂದ ನಾವು ಈಗ ಆಲ್ರೆಡಿ ಏನು ಮಾಡ್ತಾ ಇದ್ದೀವಿ, ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಹಾಗಾದ್ರೆ ನಿಮಗೆ ಆಲ್ರೆಡಿ ಪ್ರವೇಶಗಳು ಪ್ರಾರಂಭವಾಗಿವೆ. ಸೊ ಈ ವಿಡಿಯೋ ಕ್ಲಾಸ್ಗಳಲ್ಲಿ ನಿಮ್ಗೆ ಹೇಳಿದೀವ, ಒಂದು ಜೀನಿಯಸ್ ಅವಾರ್ಡನ್ನು ಕೂಡ ನಾವೇನು ಮಾಡ್ತಾ ಇದೀವ, ಸೊ ಮಾರ್ಚ್ 16ನೇ ತಾರೀಕಿಗೆ ಕಂಡಕ್ಟ್ ಮಾಡ್ತಾ ಇದೀವ. ಸೊ ಹೆಚ್ಚಿನ ಮಾಹಿತಿ ಬೇಕಾದರೆ ಯಾರ ಆ ಒಂದು ಜೀನಿಯಸ್ ಅವಾರ್ಡ್ಗೆ ನೀವು ಎಕ್ಸಾಮನ್ನು ಬರಿಬೇಕಂತ ಬಯಸ್ತಿರೋ ಈ ಒಂದು ನಂಬರ್ಗೆ ಕರೆಯನ್ನು ಮಾಡೋದ್ರ ಮೂಲಕ ಮತ್ತು ಪ್ರವೇಶಗಳನ್ನು ಪಡೆಯೋದ್ರ ಮೂಲಕ ಸೊ ನಿಮ್ಮ ಒಂದು ಸೀಟ್ಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಒನ್, ರಿಲೇಟಿವ್ ಪ್ರನೌನ್. ಸೊ ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ ಅಂದ್ರೆ ಏನನ್ನೋದನ್ನು ತಿಳಿದುಕೊಂಡಿದ್ದು. ಸೊ ನೆಕ್ಸ್ಟ್ ರಿಲೇಟಿವ್ ಪ್ರನೌನ್. ಸೊ ಟೈಟಲ್ನಲ್ಲೇ ಇದೆ ನೋಡಿ, ರಿಲೇಟಿವ್ ಅಂದ್ರೆ ಸಂಬಂಧ. ಸೊ ಹಾಗಾದ್ರೆ ಏನು ಹೇಳುತ್ತೆ ರಿಲೇಟಿವ್ ಪ್ರನೌನ್? ಸೊ ವಿಲ್ ಸಿ ಹಿಯರ್. ಇಲ್ಲಿ ನೋಡೋದಾದ್ರೆ a relative pronoun relates ಅಂತಂದ್ರೆ ಇಲ್ಲಿ ಸಂಬಂಧ ಬೆಳೆಸೋದು, ಲಿಂಕ್ ಸಂಬಂಧವನ್ನು ಬೆಳೆಸುತ್ತಂತೆ. ಯಾರಿಗೆ? ಒನ್ ಪಾರ್ಟ್ ಆಫ್ ಅ ಸೆಂಟೆನ್ಸ್ ಟು ಅನದರ್. ಒಂದು ವಾಕ್ಯದಿಂದ ಇನ್ನೊಂದು ವಾಕ್ಯಕ್ಕೆ ಏನು ಮಾಡುತ್ತೆ? ಸಂಬಂಧವನ್ನು ಬೆಳೆಸುತ್ತೆ. ಸೊ ಯಾವುದು? ರಿಲೇಟಿವ್ ಪ್ರನೌನ್. ಇಟ್ ಕ್ಯಾನ್ ಜಾಯಿನ್ 2 sentences ಟುಗೆದರ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಅ ರಿಲೇಟಿವ್ ಪ್ರನೌನ್ ಸ್ಟ್ಯಾಂಡ್ಸ್ ಫಾರ್ ಅ ನೌನ್. ಸೊ ಹಾಗಾದ್ರೆ ಇಲ್ಲಿ ರಿಲೇಟಿವ್ ಪ್ರನೌನ್ಗಳು ಸೊ ಯಾರ ಜೊತೆಗೆ ಇರ್ತಾವ ಅಂದ್ರೆ ಈ ನೌನು ಮತ್ತು ಇಂಟ್ರೊಡ್ಯೂಸಸ್ ಅ ಡಿಪೆಂಡೆಂಟ್ ಕ್ಲಾಸ್. ಸೊ ಡಿಪೆಂಡೆಂಟ್ ಕ್ಲಾಸು ಇಂಡಿಪೆಂಡೆಂಟ್ ಕ್ಲಾಸ್ಗಳು ಅಂತ ಬರುತ್ತೆ. ಡಿಪೆಂಡೆಂಟ್ ಕ್ಲಾಸ್ ಅಂತಂದ್ರೆ ಆ ಒಂದು ವಾಕ್ಯ ಇನ್ನೊಂದು ವಾಕ್ಯಕ್ಕೆ ಡಿಪೆಂಡ್ ಆಗಿರುತ್ತೆ, ಅದನ್ನ ಡಿಪೆಂಡೆಂಟ್ ಕ್ಲಾಸ್ ಅಂತ ಹೇಳ್ತೀವ. ಸೊ ದಟ್ ಟೆಲ್ಸ್ ಅಸ್ ಅಬೌಟ್ ದ ನೌನ್. ಸೊ ಇಲ್ಲಿ ಈ ರಿಲೇಟಿವ್ ಪ್ರನೌನ್ನಲ್ಲಿ ನಾವೇನು ತಿಳ್ಕೊಳ್ತೀವ ಅಂತಂತಂದ್ರೆ ಆಂಟಿಸಿಡೆಂಟ್ ಬಗ್ಗೆ. ಸೊ ಆಂಟಿಸಿಡೆಂಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ.
The pronoun refers back to the noun it stands for. ಸೊ ಈ ರಿಲೇಟಿವ್ ಪ್ರನೌನ್ಗಳು ಯಾರ ಜೊತೆ ಇರುತ್ತೆ ಅಂತಂದ್ರೆ ನೌನ್ಗಳ ಜೊತೆ. ಯಾವ ರೀತಿಯಾಗಿ? ಸೊ ಇಲ್ಲಿ ಒಂದು ನೋಟನ್ನು ಕೊಟ್ಟಿದ್ದೀನ, ಒಂದು ಸೂಚನೆ. ಏನು ಹೇಳುತ್ತೆ ಸೂಚನೆ ನೋಡೋದಾದ್ರೆ, ಇನ್ ಕೇಸ್ ಆಫ್ ರಿಲೇಟಿವ್ ಪ್ರನೌನ್ಸ್, ನೋಡಿ, ಇನ್ ಕೇಸ್ ಆಫ್ ರಿಲೇಟಿವ್ ಪ್ರನೌನ್ ದ ಆಂಟಿಸಿಡೆಂಟ್. ಸೊ ನಿಮ್ಗೊಂದು ಇಲ್ಲಿ ಡೌಟ್ ಬರುತ್ತೆ, ಏನು ಆಂಟಿಸಿಡೆಂಟು? ಆಂಟಿಸಿಡೆಂಟ್ ಅಂದ್ರೆ ಏನು? ಈಸ್ ಆಫ್ ಅನ್ ಪರ್ಸನ್ ಆರ್ ಥಿಂಗ್ಸ್. ಸೊ ಇಲ್ಲಿ ಈ ರಿಲೇಟಿವ್ ಪ್ರನೌನ್ಗಳು ನೌನು ಅಥವಾ ಪ್ರನೌನ್ಗಳ ಜೊತೆ ಇರುತ್ತೆ, ಅವುಗಳು ಆಂಟಿಸಿಡೆಂಟ್ ಆಗಿರುತ್ತೆ. ಸೊ ಹಾಗಾದ್ರೆ ಯಾವ ರೀತಿ ಅನ್ನೋದನ್ನ ನೋಡೋದಾದ್ರೆ, ಸೊ ಹಾಗಾದ್ರೆ ಇಲ್ಲಿ ರಿಲೇಟಿವ್ ಪ್ರನೌನ್ಗಳಿಗೆ ಎಕ್ಸಾಂಪಲ್ಸ್ಗಳು ಯಾವುದು? ಸೊ ಹಾಗಾದ್ರೆ ರಿಲೇಟಿವ್ ಪ್ರನೌನ್ಗಳಿಗೆ ಎಕ್ಸಾಂಪಲ್ಸ್ಗಳನ್ನು ನೋಡೋದಾದ್ರೆ, ಹೂ, ಹೂಮ್, whose, which, that. So what are these? These are relative pronoun. ಸೊ ಹಾಗಾದ್ರೆ ಇಲ್ಲಿ ಹೂ ಮತ್ತು ಹೂಮ್, ಹೂಸ್ ಅನ್ನ ಯಾರಿಗೆ ಯೂಸ್ ಮಾಡ್ತೀವ? ಓನ್ಲಿ ಯೂಸ್ ಫಾರ್ ಪರ್ಸನ್ಸ್, ಹೌದಲ್ವಾ? ಹೂ ಆರ್ ಯು, ಹೂಮ್ ಡು ಯು ವಾಂಟ್ ಟು ಸೇ, ಓಕೆ, ಹೂಸ್ ದಿಸ್ ಪೆನ್. ಸೊ ಈ ರೀತಿಯಾಗಿ ಇಟ್ ಈಸ್ ಯೂಸ್ ಫಾರ್, ದೀಸ್ ಆರ್ ಯೂಸ್ ಫಾರ್ ಓನ್ಲಿ ಪರ್ಸನ್. ಹೂ, ಹೂಮ್, ಹೂಸ್. ಬಟ್ ಹುಯಿಚ್ ಮತ್ತು ದಟ್ ಅನ್ನ ಪರ್ಸನ್ ಮತ್ತು ಥಿಂಗ್ಸ್ಗಳಿಗೆ ಎರಡುಗಳಿಗೆ ಯೂಸ್ ಮಾಡ್ತೀವ. ಸೊ ಹಾಗಾದ್ರೆ ಇಲ್ಲಿ ನೋಡೋದಾದ್ರೆ ಎಕ್ಸಾಂಪಲ್ಸ್ಗಳನ್ನು ನೋಡೋದಾದ್ರೆ, ದಿಸ್ ಈಸ್ ದ ಮ್ಯಾನ್ ಹೂ ಬ್ರೋಕ್ ದ ವಿಂಡೋ. ಸೊ ನಿಮಗೆ ಕ್ಲಾಸು ಮತ್ತು ಪ್ರೇಸ್ ಅಂತ ಬರುತ್ತೆ ಇಂಗ್ಲಿಷ್ನಲ್ಲಿ. ಸೊ ಇಲ್ಲಿ ಕೆಲವು ಕ್ಲಾಸ್ಗಳಿರ್ಬೋದು, ಪ್ರೇಸ್ಗಳಿರ್ಬೋದು. ಕ್ಲಾಸ್, ಹಾಗಾದ್ರೆ ಇಲ್ಲಿ ದಿಸ್ ಈಸ್ ದ ಮ್ಯಾನ್ ಅನ್ನೋದೊಂದಿದೆ, ಈ ಒಂದು ಪ್ರೇಸ್ ಇದೆ. ಬ್ರೋಕ್ ದ ವಿಂಡೋ, ಇಲ್ಲೊಂದು ಪ್ರೇಸ್ ಇದೆ. ಇವು ಎರಡೂ ವಾಕ್ಯಗಳನ್ನು ಸೇರಿಸ್ತಕ್ಕಂಥದ್ದು ಯಾವುದೋ? ಹೂ. ಸೊ ಹಾಗಾದ್ರೆ ವಾಟ್ ಇಸ್ ದ ಫಂಕ್ಷನ್ ಆಫ್ ರಿಲೇಟಿವ್ ಪ್ರನೌನ್? ರಿಲೇಟಿವ್ ಪ್ರನೌನ್ದು ಫಂಕ್ಷನ್ ಏನಪ್ಪ ಅಂದ್ರೆ, ಇಟ್ ಕ್ಯಾನ್ ಜಾಯಿನ್ ಟೂ ಸೆಂಟೆನ್ಸಸ್ ಟುಗೆದರ್. ಎರಡು ವಾಕ್ಯಗಳನ್ನು ಕೂಡಿಸ್ತಕ್ಕಂಥ ಕೆಲಸ. ಸೊ ದಿಸ್ ಇಸ್ ದ ಮ್ಯಾನ್ ಹೂ ಬ್ರೋಕ್ ದ ವಿಂಡೋ. ಸೊ ಹಾಗಾದ್ರೆ ಇಲ್ಲಿ ಆಂಟಿಸಿಡೆಂಟ್ ಅಂತ ಹೇಳಿದೆ ನಾನು. ಸೊ ಆಂಟಿಸಿಡೆಂಟ್ ಅಂದ್ರೆ ಏನು? ನಾವು ಕ್ವಶನ್ ಮಾಡಬೇಕು, ಹೂ ಬ್ರೋಕ್ ದ ವಿಂಡೋ. ಸೊ ಉತ್ತರ ಎಲ್ಲಿರುತ್ತೆ? ಇದ್ರ ಹಿಂದ್ಗಡೆನೆ ಇರುತ್ತೆ, ದ ಮ್ಯಾನ್. ಸೊ ಹಾಗಾದ್ರೆ ಇದೇನಾಗಿರುತ್ತೆ? ಈ ರಿಲೇಟಿವ್ ಪ್ರನೌನ್ ಹಿಂದೆ ನೌನ್ ಇರುತ್ತೆ ಅಥವಾ ಪ್ರನೌನ್ ಇರುತ್ತೆ, ಅದಕ್ಕೆ ಪ್ರನೌನ್ ಜೊತೆಗೆ ಇರುತ್ತೆ. ಸೊ ಹಾಗಾದಕ್ಕೆ ಇದಕ್ಕೆ ನಾವೇನಂತ ಕರಿತೀವ? ಆಂಟಿಸಿಡೆಂಟ್ ಅಂತ ಕರಿತೀವ. ದಿಸ್ ಇಸ್ ದ ಮ್ಯಾನ್ ಹೂ ಬ್ರೋಕ್ ದ ವಿಂಡೋ. ಸೊ ಹಾಗಾದ್ರೆ ಹೂ ಬ್ರೋಕ್ ದ ವಿಂಡೋ? ದ ಮ್ಯಾನ್. ಆನ್ಸರ್ ಈಸ್ ದ ಮ್ಯಾನ್. ಸೊ ಇದಕ್ಕೆ ನಾವು ಆಂಟಿಸಿಡೆಂಟ್ ಅಂತ ಹೇಳ್ತೀವ. ಸೊ ನೆಕ್ಸ್ಟ್, she knew the family whose house we brought. ನೋಡಿ, she knew the family whose house we bought ಅಂತ ಇದೆ. ಇಲ್ಲಿ she knew the family ಒಂದು ಸೆಂಟೆನ್ಸ್ ಇದೆ, house we bought. ಸೊ ಹಾಗಾದ್ರೆ ಇವೆರಡು ಸೆಂಟೆನ್ಸ್ಗಳನ್ನು ಕೂಡಿಸ್ತಕ್ಕಂಥದ್ದು whose. ಸೊ ಹಾಗಾದ್ರೆ ಇಲ್ಲಿ ಆಂಟಿಸಿಡೆಂಟ್ ಯಾವ್ದಾಗುತ್ತೆ ಅಂತಂದ್ರೆ, whose house we bought? the family house. ದ ಫ್ಯಾಮಿಲಿ. ಆನ್ಸರ್ ಏನಿರುತ್ತೆ? ಆಂಟಿಸಿಡೆಂಟ್ ಹಿಂದೆ ಇರುತ್ತೆ. ಸೊ ಅದು ನೌನ್ ಇರ್ಬೋದು, ಪ್ರನೌನ್ ಆಗಿರ್ಬೋದು. ಸೊ ಹಾಗಾದ್ರೆ ಸಿ ನ್ಯೂ ದ ಫ್ಯಾಮಿಲಿ ಹೂಸ್ ಹೌಸ್ ವಿ ಬಾಟ್. ಹೂಸ್ ಹೌಸ್ ವಿ ಬಾಟ್? ದ ಫ್ಯಾಮಿಲಿ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ, ಇಲ್ಲಿ ದಟ್ ಅನ್ನೋದು ಕೂಡ ಆಂಟಿಸಿಡೆಂಟ್. ದ ಲ್ಯಾಂಪ್ ದ್ಯಾಟ್ ವಾಸ್ ಇನ್ ದ ರೂಮ್ ಬ್ರೋಕ್. ಸೊ ಹಾಗಾದ್ರೆ ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ದಟ್ ಅನ್ನೋದು ಏನಾಗುತ್ತೆ? ರಿಲೇಟಿವ್ ಪ್ರನೌನ್ ಆಗುತ್ತೆ, ಬಿಕಾಸ್ ಇಟ್ ಕ್ಯಾನ್ ಜಾಯಿನ್ ಟು ಸೆಂಟೆನ್ಸಸ್ ಟುಗೆದರ್. ಸೊ ನೆಕ್ಸ್ಟ್, ಐ ಹ್ಯಾವ್ ಫೌಂಡ್ ದ ಪೆನ್ which I had lost. So I have found the pen I had lost. ಇವೆರಡು ಸೆಂಟೆನ್ಸ್ಗಳನ್ನು ಕೂಡಿಸ್ತಕ್ಕಂಥದ್ದು which. ಸೊ ಹಾಗಾದ್ರೆ which
ಐ ಹ್ಯಾಡ್ ಲಾಸ್, ಯಾವುದನ್ನು ನಾನು ಕಳ್ಕೊಂಡಿದ್ದೆ? ದ ಪೆನ್. ಹಿಂದೆ ಉತ್ತರ ಸಿಗುತ್ತೆ, ಅದಕ್ಕೆ ಆಂಟಿಸಿಡೆಂಟ್ ಅಂತ ಹೇಳ್ತಾರೆ. ದಿಸ್ ಈಸ್ ದ ಮ್ಯಾನ್ ಹೂಮ್ ಐ ಹೆಲ್ಪ್ಡ್ ಯೆಸ್ಟರ್ಡೇ. ಸೊ ದಿಸ್ ಈಸ್ ದ ಮ್ಯಾನ್, ಇಟ್ ಇಸ್ ಅ ಒನ್ ಸೆಂಟೆನ್ಸ್. ಐ ಹೆಲ್ಪ್ಡ್ ಯೆಸ್ಟರ್ಡೇ, ಇಟ್ ಇಸ್ ಆಲ್ಸೋ ಒನ್ ಸೆಂಟೆನ್ಸ್. ಹಾಗಾದರೆ ಎರಡು ಸೆಂಟೆನ್ಸನ್ನು ಕೂಡಿಸ್ತಕ್ಕಂಥದ್ದು ಹೂಮು. ಸೊ ಹಾಗಾದರೆ ಹೂಮ್ ಐ ಹೆಲ್ಪ್ಡ್ ಯೆಸ್ಟರ್ಡೇ, ದ ಮ್ಯಾನ್. ಸೊ ಆನ್ಸರ್ ಹಿಂದೆ ಇರುತ್ತೆ, ಅದು ನೌನ್ ಆಗಿರುತ್ತೆ ಅಥವಾ ಪ್ರನೌನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬನ್ನಿ, ದ ಡಾಗ್ that was hit by the car was my dog. ಹಾಗಾದ್ರೆ ಇಲ್ಲಿ was hit by the car was my dog, that ಅನ್ನೋದೇನಾಗುತ್ತೆ? ರಿಲೇಟಿವ್ ಪ್ರನೌನ್ ಆಗುತ್ತೆ. ಸೊ ಹಾಗಾದರೆ ಇಲ್ಲಿ ತಿಳ್ಕೊಂಡೇವ ನಾವು ರಿಲೇಟಿವ್ ಪ್ರನೌನದು ಫಂಕ್ಷನ್, ಇಟ್ ಕ್ಯಾನ್ ಜಾಯಿನ್ ಟೂ ಸೆಂಟೆನ್ಸಸ್ ಟುಗೆದರ್. ಸೊ ಹಾಗಾದರೆ ರಿಲೇಟಿವ್ ಪ್ರನೌನ್ಸ್ಗಳು ಯಾವುದು ಅಂತಂತಂದರೆ ಹೂ, ಹೂಮ್, ಹೂಸ್, which, that. ಓಕೆ, I hope you understood relative pronouns. Next ನೋಡೋದಾದರೆ ಇಲ್ಲಿ ಈ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರಿನಲ್ಲಿ ಈ ಸಿಕ್ಸ್ತು 7th 8th 9th ಮತ್ತು SSLC ಸ್ಟೂಡೆಂಟ್ಸ್ಗಳಿಗೆ ಅದು CBSE ಸ್ಟೇಟು, ಅದು ವಿಶೇಷವಾಗಿ ಈ SSLC ಮಕ್ಕಳಿಗೆ 6ರಿಂದ 9 ಓನ್ಲಿ ಫಾರ್ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ, ಮತ್ತು SSLC ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಮ್ಯಾಥ್ಸು, ಸೈನ್ಸು, ಇಂಗ್ಲೀಷು, ಅದರಲ್ಲಿ ಗ್ರಾಮರು ಮತ್ತು ಸ್ಪೋಕನ್ ಇಂಗ್ಲೀಷು, ಅದರ ಜೊತೆಗೆ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ಗಳು ಕೂಡ ಇರುತ್ತೆ. ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಒಂದು ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ಗಳಿಗೆ ಕರೆಯನ್ನು ಮಾಡೋದ್ರ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ನೆಕ್ಸ್ಟು ಈ ಒಂದು ಇಂಟ್ರಾಗೇಟಿವ್ ಪ್ರನೌನ್. ಸೊ ಇಂಟ್ರಾಗೇಟಿವ್ ಪ್ರನೌನ್ ಏನು ಹೇಳುತ್ತೆ? ಸೊ ಇಂಟ್ರಾಗೇಟಿವ್ ಅಂದ ಕೂಡ ನಿಮ್ಗೆ ಗೊತ್ತಾಗುತ್ತೆ, ಕ್ವಶನ್ ಮಾಡ್ತಕ್ಕಂಥದ್ದು. ಇಂಟ್ರಾಗೇಟಿವ್ ಪ್ರನೌನ್ಸ್ ಆರ್ ಕ್ವಶನ್ ವರ್ಡ್ಸ್. ಸೊ ಅವೆಲ್ಲ ಕ್ವಶನ್ ವರ್ಡ್ಸ್ಗಳು. ಸೊ ಯೂಸ್ ಟು ಎನ್ಕ್ವೈರ್ ಅಬೌಟ್ ಪರ್ಸನ್. ಸೊ ಎನ್ಕ್ವೈರ್ ಮಾಡ್ತೀವಿ ನಾವು. ಸೊ ವೇರ್ ಈಸ್ ಯುವರ್ ಹೌಸ್, ವಾಟ್ ಈಸ್ ಯುವರ್ ನೇಮ್, ವಾಟ್ ಟೈಮ್ ಈಸ್ ಇಟ್ ನಾವ್. ಸೊ ಈ ರೀತಿಯಾಗಿ. ಸೊ ಹಾಗಾದರೆ ಪ್ರಶ್ನೆಯನ್ನು ಮಾಡಲಿಕ್ಕೆ ಅದು ಪರ್ಸನ್ ಅಥವಾ ಥಿಂಗ್ಗಳ ಬಗ್ಗೆ ದ್ಯಾಟ್ ವಿ ಡೋಂಟ್ ನೋ ಅಬೌಟ್, ನಮಗೇನು ಗೊತ್ತಿರಲ್ಲೋ ಅದನ್ನು ಪ್ರಶ್ನೆಯನ್ನು ಮಾಡಿ ತಿಳ್ಕೊಳ್ಳೋದ್ರ ಮೂಲಕ ನಾವೇನು ಮಾಡ್ತೀವ? ಇಲ್ಲಿ ಕ್ವಶನ್ಸ್ಗಳನ್ನು ಮಾಡ್ತೀವ. ಸೊ ಹಾಗಾದರೆ ಈ ಇಂಟ್ರಾಗೇಟಿವ್ ಪ್ರನೌನ್ಸ್ಗಳು ಯಾವುದು ಅನ್ನೋದನ್ನು ನೋಡೋದಾದರೆ ಇಲ್ಲಿ ಹೂ ಇದೆ, ಹೂಮ್ ಇದೆ, ಹೂಸ್ ಇದೆ, which ಇದೆ. ಸೊ ಹಾಗಾದರೆ ಇವುಗಳು ಇಂಟ್ರಾಗೇಟಿವ್ ಪ್ರನೌನ್ಗಳಾಗಿರುತ್ತೆ. ಸೊ ಹಾಗಾದರೆ ಇವುಗಳನ್ನು ಎಲ್ಲಿ ಯೂಸ್ ಮಾಡ್ತೀವ? ಯೂಸ್ಡ್ ಇನ್ ದ ಪ್ಲೇಸ್ ಆಫ್ ನೌನ್. ನೌನುಗಳ ಪ್ಲೇಸ್ಗಳಲ್ಲಿ ಯೂಸ್ ಮಾಡಬೇಕು. ಬಿಕಾಸ್ ಪ್ರನೌನುಗಳು ಯಾವಾಗಲೂ ಎಲ್ಲಿ ರೀಪ್ಲೇಸ್ ಆಗ್ತವೆ? ನೌನ್ಗಳ ಪ್ಲೇಸ್ಗಳಲ್ಲಿ. ಸೊ ಹಾಗಾದರೆ ಪ್ರನೌನ್ ಈಸ್ ಅ ವರ್ಡ್ ವಿಚ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ ಅಂತ ಹೇಳ್ತೀವ. ಸೊ ಇವುಗಳೆಲ್ಲ ನೌನ್ಗಳ ಪ್ಲೇಸ್ಗಳಲ್ಲೇ ಯೂಸ್ ಮಾಡಬೇಕಾಗುತ್ತೆ. ಸೊ ನಂತರ ಸೆಕೆಂಡ್ ನೋಟ್ ಏನು ಹೇಳುತ್ತೆ? ವರ್ಬ್ಸ್, ಹೆಲ್ಪಿಂಗ್ ವರ್ಬ್ಸ್ ಆರ್ ಯೂಸ್ಡ್ ಆಫ್ಟರ್ ದ್ಯಾಮ್. ಹಿ, ಹೂ, ಹೂಮು, ಹೂಸು, which ಆಫ್ಟರ್ ನಾವೇನು ಯೂಸ್ ಮಾಡಬೇಕು ಅಂತ ಹೇಳುತ್ತೆ? ಹೆಲ್ಪಿಂಗ್ ವರ್ಬು ಅಥವಾ ಮೇನ್ ವರ್ಬ್ಗಳನ್ನು ಯೂಸ್ ಮಾಡ್ಬೋದು ಅಂತ ಹೇಳುತ್ತೆ ಎಲ್ಲಿ? ಈ ಒಂದು ಇಂಟ್ರಾಗೇಟಿವ್ ಪ್ರನೌನ್ಗಳಲ್ಲಿ. ಸೊ ಹಾಗಾದರೆ ಐ ಹ್ಯಾವ್ ಗಿವನ್ ಬಿಲೋ ಸಮ್ ಎಕ್ಸಾಂಪಲ್ಸ್ ಫಾರ್ ಇಂಟ್ರಾಗೇಟಿವ್. ಸೊ ವಿಲ್ ಸಿ ಒನ್ ಬೈ ಒನ್. ಸೊ ಇಲ್ಲಿ ಹೂ ಹ್ಯಾವ್ ಡನ್ ದಿಸ್ ವರ್ಕ್ ಇದೆ. ಸೊ ಇಲ್ಲಿ ಹೂ ಅನ್ನೋದು ವಾಟ್ ಟೈಪ್ ಆಫ್ ಪ್ರನೌನ್ ಅಂತಂದರೆ ಇಟ್ ಇಸ್ ಅ ಇಂಟ್ರಾಗೇಟಿವ್ ಪ್ರನೌನ್ ಅಂತ ಹೇಳ್ಬೋದು. ಸೊ ಹಾಗಾದರೆ ಇಲ್ಲಿ ಪ್ರನೌನ್ ಪ್ಲೇಸ್ನಲ್ಲಿ, ಸಬ್ಜೆಕ್ಟ್ ಪ್ಲೇಸ್ನಲ್ಲಿ ಯೂಸ್ ಮಾಡ್ತಾ ಇದೀವ ನಾವು. ಸೊ ಇದ್ರ ನಂತರ ಏನಿದೆ? ಹೆಲ್ಪಿಂಗ್ ವರ್ಬ್ ಇದೆ. ಸೊ ಹಾಗಾದರೆ ಹೂ ಅನ್ನೋದು ನೌನ್ ಪ್ಲೇಸ್ಗಳಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೌನ್ ವೇರ್ ಶುಡ್ ವಿ ಯೂಸ್ ನೌನ್? ಇನ್ ದ ಸಬ್ಜೆಕ್ಟ್ ಪ್ಲೇಸ್ ಆರ್ ಆಬ್ಜೆಕ್ಟ್ ಪ್ಲೇಸ್. ಸೊ ಹಾಗಾದರೆ ಸಬ್ಜೆಕ್ಟ್ ಪ್ಲೇಸ್ನಲ್ಲೇ ಯೂಸ್ ಮಾಡಬೇಕು. ಆ ಸಬ್ಜೆಕ್ಟ್ ಕಂಟೆನ್ಸ್ ವಾಟ್ ಅಂತಂದರೆ ನೌನ್ ಅಥವಾ ಪ್ರನೌನ್. ಇಲ್ಲಿ ಹೂ ಅನ್ನೋದು ನೌನ್ ಪ್ಲೇಸ್ನಲ್ಲೇ ಯೂಸ್ ಮಾಡಬೇಕು. ಹೂ ಹ್ಯಾವ್ ಡನ್ ದಿಸ್ ವರ್ಕ್. ಸೊ ಹಾಗಾದರೆ ಈ WH ಕ್ವಶನ್ಸ್ಗಳ ನಂತರ ಏನಿರುತ್ತೆ? ಹೆಲ್ಪಿಂಗ್ ವರ್ಬ್ಸ್ಗಳಿರುತ್ತೆ ಅಥವಾ ಮೇನ್ ವರ್ಬ್ ಇರುತ್ತೆ. which is. So which it is interrogative pronoun. After that we have to take what? Helping verb or main verb.
ಸೊ ಹೂಸ್ ದಿಸ್ ಪ್ಯಾನ್, ಹೂಸ್ ಇಟ್ ಈಸ್ ವಾಟ್, ಇಟ್ ಇಸ್ ದ ಇಂಟ್ರಾಗೇಟಿವ್ ಪ್ರನೌನ್. ಸೊ ನಂತರ ಏನು ಯೂಸ್ ಮಾಡೋಣ, ಹೆಲ್ಪಿಂಗ್ ವರ್ಬ್. ಸೊ ಹೂಮ್ ಡು ಯು ವಾಂಟ್ ಟು ಮೀಟ್. ಸೊ ನೀನು ಯಾರಿಗೆ ಭೇಟಿ ಆಗ್ಲಿಕ್ಕೆ ಬಯಸ್ತೀಯ, ಯಾರಿಗೆ, ಹೂಮ್. ಸೊ ಹಾಗಾದರೆ ಹೂಮ್ ಅನ್ನೋದು ಇಂಟ್ರಾಗೇಟಿವ್ ಪ್ರನೌನ್. ಆಫ್ಟರ್ ದ್ಯಾಟ್ ವಿ ಹ್ಯಾವ್ ಟು ಟೇಕ್ ವಾಟ್, ಹೆಲ್ಪಿಂಗ್ ವರ್ಬ್ ಆರ್ ಮೇನ್ ವರ್ಬ್. ಸೊ ಹಾಗಾದರೆ ಇಲ್ಲಿ ಇಂಟ್ರಾಗೇಟಿವ್ ಪ್ರನೌನು ಹೂ ಮತ್ತು ಹೂಮು, ಹೂಸು, ಹುಯ್ಚು. ಹಾಗಾದರೆ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಇನ್ ದ ಪ್ಲೇಸ್ ಆಫ್ ನೌನ್. ಸೊ ಹಾಗಾದರೆ ಇಂಟ್ರಾಗೇಟಿವ್ ಪ್ರನೌನ್ ಅನ್ನೋದು ಗೊತ್ತಾಯಿತು. ಇವು ಕ್ವಶನ್ ವರ್ಡ್ಸು, ಏನು ಎನ್ಕ್ವೈರಿ ಮಾಡ್ತೀವ. ಸೊ ನಮಗೆ ವಿ ಡೋಂಟ್ ನೋ ಅಬೌಟ್, ನಮಗೇನು ಗೊತ್ತಿರೋದಿಲ್ಲೋ ಅದನ್ನು ಕೇಳಲಿಕ್ಕೆ, ಕ್ವಶನ್ ಮಾಡಿಕೊಂಡು ಕ್ವಶನ್ ಮಾಡಲಿಕ್ಕೆ ನಾವು ಈ ಒಂದು ವರ್ಡ್ಗಳನ್ನು ಹೂ ಮತ್ತು ಹೂಮ್, ಹೂಸ್, ಹುಯ್ಚ್ ಅನ್ನೋ ಈ ಪ್ರನೌನ್ಗಳನ್ನು ಯೂಸ್ ಮಾಡ್ತೀವ. ಓಕೆ, ಹಾಗಾದರೆ ಇಲ್ಲಿ ಇಂಟ್ರಾಗೇಟಿವ್ ಪ್ರನೌನ್ ಅಂದರೆ ಏನು, ಅವುಗಳಿಗೆ ಎಕ್ಸಾಂಪಲ್ಸ್ಗಳು ಯಾವುದು ಅನ್ನೋದನ್ನು ನಾವು ತಿಳಿದುಕೊಂಡ್ವಿ. ಸೊ ಕೊನೆಯದಾಗಿ ಇದುವರೆಗೂ ಈ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರ್ ಈ ಒಂದು ಯೂಟ್ಯೂಬ್ ಚಾನಲ್ಗಳಿಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ. ಸೊ ಬೆಲ್ ಬಟನ್ ಒತ್ತೋದ್ರ ಮೂಲಕ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವ. ಆ ಒಂದು ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಒಂದು ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ಗಳಿಗೆ ಕರೆಯನ್ನು ಮಾಡುವುದರ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳಿ, ಪ್ರವೇಶವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ನನ್ನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.